ಖಂಡಿತ ಖಂಡಿತ ಕಾಣಬಹುದು. ಅದಕ್ಕೆ ಈಗ ಟೈಮ್ ಒಳ್ಳೆ ಸಮಯ. ಏನು ಸಮಯ ಶಾಸ್ತ್ರಿಗಳೇ? ಅಂದರೆ ಶುಕ್ರನ ಬದಲಾವಣೆ ಯಾವ ರಾಶಿಯಿಂದ ಯಾವ ರಾಶಿಯವರೆಗೂ, ಎಷ್ಟು ಸಮಯದವರೆಗೂ? ನೋಡಿ, ಶುಕ್ರ ಈ ಒಂದು ವಾರದಲ್ಲಿ, ಮುಖ್ಯವಾಗಿ ಮುಂದಿನ ವಾರ ಅವನ ಪರಿವರ್ತನೆ, ಈಗಲೇ ಅವನು ಉಚ್ಚಾಭಿಲಾಷಿ ಕುಂಭರಾಶಿಯಲ್ಲಿ ಇರುವ ಶುಕ್ರನಿಗೆ ಹೆಚ್ಚಿನ ಬಲ ಇರ್ತದೆ. ಉಚ್ಚಾಭಿಲಾಷಿನ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಒಂದು ಮಾತಿದೆ. ಇದು ಶಾಸ್ತ್ರದ ಮಾತು. ಉಚ್ಚಸ್ಥಾನಕ್ಕೆ ಹೋಗ್ತಾ ಇರತಕ್ಕಂಥ ಗ್ರಹ ಹಿಂದಿನ ಮನೆಯಲ್ಲೇ ಫಲ ಕೊಡಲಿಕ್ಕೆ ಶುರು ಮಾಡಿಬಿಡುತ್ತಂತೆ. ಅದು ಕುಂಭರಾಶಿಯಲ್ಲಿ ಇರುವಾಗಲೇ ಶುಕ್ರನಿಗೆ ಬಲ ಬಂದುಬಿಟ್ಟಿದೆ. ಇನ್ನು ಅವನು ಹೆಚ್ಚು ಕಡಿಮೆ ಇನ್ನೊಂದು 4 ತಿಂಗಳುಗಳ ಕಾಲ ಮೀನರಾಶಿ ವಕ್ರನಾಗಿದ್ದುಕೊಂಡು ಆಚೆ ಈಚೆ ಓಡಾಡ್ತಾ ಅಲ್ಲೇ ಇರ್ತಾನೆ. ಹೀಗಾಗಿ ಅಷ್ಟು ಕಾಲ ಮೀನರಾಶಿಯಲ್ಲಿರುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ 1 ತಿಂಗಳಿಗೆ ಬದಲಾಗಿಬಿಡ್ತಾರೆ. ಆದರೆ ಹಾಗಿಲ್ಲ, ಈ ಬಾರಿ ಹಾಗಿಲ್ಲ. ಇದು ಬಹಳ ವಿಶೇಷ. 2025 ವಿಶೇಷತೆ ಏನು ಅಂತಂದರೆ ಅದು ಶುಕ್ರನ ದೀರ್ಘ ಫಲ ಅನ್ನೋದು. ಹಾಗಾಗಿ ಈ ಶುಕ್ರನ ಸ್ಥಾನ ಮತ್ತು ಅವನ ಅನುಗ್ರಹ ಹೆಚ್ಚು ಕಾಲ ಈ ಒಂದು ವರ್ಷದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಅದು ಮೀನರಾಶಿ ಅವನ ಉಚ್ಚಸ್ಥಾನ. ಅಲ್ಲಿ ಶಾಸ್ತ್ರದಲ್ಲಿ ಇನ್ನೊಂದು ಮಾತಿದೆ, ಗ್ರಹಗಳು ಸ್ವಚ್ಛೆ ಪೂರ್ಣಂ ಸುತ್ರಿಕೋಣೆ ತ್ರಿಪಾದಂ ಅಂತ ಒಂದು ಮಾತನ್ನು ಹೇಳ್ತಾರೆ. ಗ್ರಹಗಳು ಎಲ್ಲೆಲ್ಲಿ ಇದ್ದಾಗ ಎಷ್ಟೆಷ್ಟು ಬಲವನ್ನು ಕೊಡ್ತಾರೆ ಅಂತಂದರೆ ಅದಕ್ಕೊಂದು ಪಟ್ಟಿ ಕೊಡ್ತಾರೆ. ಅದಕ್ಕೊಂದು ಏನು ಸೂತ್ರ ಇದೆ. ಆ ಸೂತ್ರದ ಅನ್ವಯ ಸ್ವಚ್ಛೆ ಪೂರ್ಣಂ, ಉಚ್ಚಸ್ಥಾನದಲ್ಲಿ ಗ್ರಹ ಪೂರ್ಣ ಫಲವನ್ನು ಕೊಡ್ತಾರಂತೆ. ಹೀಗಾಗಿ ಶುಕ್ರ, ಈಗ ನಾನೇನು ಪಟ್ಟಿ ಹೇಳಿದ್ನಲ್ಲ, ಸಂಪತ್ತು, ವಾಹನ, ವಸ್ತ್ರ, ಭೂಷಣ ಇತ್ಯಾದಿಗಳೆಲ್ಲ ಪಟ್ಟಿ ಇದೆಯಲ್ಲ, ಅದೆಲ್ಲವನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡ್ತಾನೆ ಗೋಚಾರದಲ್ಲಿ. ಇದು ಹೇಗೆ ಅಂತಂದರೆ, ಅಟ್ ಪ್ರೆಸೆಂಟ್ ನಿಮಗೆ ಶುಕ್ರನ ಅನುಗ್ರಹ ಎಂಥವ್ರಿಗೂ, ಒಬ್ಬ ಭಿಕ್ಷುಕನಿಗೂ ಕೂಡ ಅವರು ಕಡೆಗಣಿಸೋದು ಅಂತ ಅರ್ಥ ಅಲ್ಲ, ಅವರಿಗೂ ಕೂಡ ಸಮೃದ್ಧವಾದ ಯಾಚಿಸ್ತಕ್ಕಂಥದ್ದು ನಮಗೆ ಅದು ಏನು ಅಷ್ಟು ಒಳ್ಳೆಯದಲ್ಲ ಅಂತಕ್ಕಂಥ ಮನಸ್ಸಿದೆ. ಆದರೆ ಯಾಚಕರಿಗೂ ಶುಕ್ರನ ಅನುಗ್ರಹದಿಂದಾಗಿ ವಿಶೇಷ ಕಷ್ಟಪಡ್ತಾ ಇದೆಯಾ ತಗೋ ಅಂಥೇಳಿ ಧಾರಾಳವಾಗಿ ಬಂದು ಡಬ್ಬಿಗೆ ಬೀಳ್ತಕ್ಕಂಥದ್ದು. ಆ ರೀತಿಯಲ್ಲಿ ದೇವಸ್ಥಾನಗಳಲ್ಲಿ ಕೂತಿರ್ತಾರಲ್ಲ ಪಾಪ ಅಸಹಾಯಕರು, ಯಾವುದೋ ಕರ್ಮಾರ್ಜಿತ ಫಲದಿಂದಾಗ ಹಾಗಾಗಿರುತ್ತೆ. ಆದರೆ ಅಂಥವ್ರಿಗೂ ಶುಕ್ರನ ಅನುಗ್ರಹ ಇದ್ದುಬಿಟ್ರೆ ಯಥೇಚ್ಛವಾದ ಅನುಕೂಲಗಳು, ಅಥವಾ ಅವರನ್ನೇ ಯಾರೋ ಒಬ್ಬರು ಗುರುತಿಸಿ, ಸೇವಾ ಸಹಾಯಕರು ಎಷ್ಟೋ ಜನ ಇದ್ದಾರಲ್ಲ, ವೃದ್ಧರನ್ನು ಕರ್ಕೊಂಡು ಹೋಗ್ತಕ್ಕಂಥ, ಅನಾಥರನ್ನು ಕರ್ಕೊಂಡು ಹೋಗೋದು, ಸಹಾಯ ಮಾಡೋದು, ಈ ರೀತಿಯಲ್ಲಿ ಅಂಥವ್ರಿಗೂ ಒಂದು ಸಹಾಯ ಸಿಕ್ಬಿಡುತ್ತೆ. ಬಹಳ ವಿಶೇಷವಾದ ಮಾನ್ಯತೆಗಳು, ಅಥವಾ ಒಂದು ಗೂಡು ಸೇರ್ತಕ್ಕಂಥದ್ದು, ಒಂದು ಆಶ್ರಮ ಸೇರ್ತಕ್ಕಂಥದ್ದು, ಇಂಥ ವ್ಯವಸ್ಥೆಗಳೆಲ್ಲ ಒದಗಿಬಿಡ್ತವೆ. ಅದು ಶುಕ್ರನ ಫಲ. ಸಂತೋಷ ಅಂತಕ್ಕಂಥದ್ದು ಒಬ್ಬ ಬೀದಿ ಬದಿಯಲ್ಲಿದ್ದವನಿಗೂ ಒಂದು ಸೌಖ್ಯದ ಫಲವನ್ನು ಶುಕ್ರ ಅನುಗ್ರಹಿಸ್ತದೆ. ಅದು ಪೂರ್ಣ ಪ್ರಮಾಣದಲ್ಲಿ ಅಂತ. ಸ್ವಚ್ಛೆ ಪೂರ್ಣಂ. ಹೀಗಾಗಿ ಶುಕ್ರ ಪೂರ್ಣ ಫಲವನ್ನು ಯಾವ ಭೇದ ಇಲ್ಲದೆ, ಇಲ್ಲಿ ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ಸ್ತ್ರೀಯರಿಗಾಗಬಹುದು ಪುರುಷರಿಗಾಗಬಹುದು, ಇಬ್ಬರಿಗೂ ಕೂಡ ಸಮಾನ ರೀತಿಯಲ್ಲಿ, ವಯೋಮಾನದ ಭೇದ ಕೂಡ ಇಲ್ಲ, ಅದು ಕೂಡ ಇಲ್ಲ, ಎಲ್ಲರಿಗೂ ಅನ್ವಯ ಆಗುತ್ತೆ. ಆದರೆ ಆಯಾ ವಯೋಮಾನದವರಿಗೆ ಆಯಾ ಫಲ. ಮಕ್ಕಳಿಗೆ ಆಟಿಕೆ ಫಲ, ಈ ಯೌವನದಲ್ಲಿರ್ತಕ್ಕಂಥವರಿಗೆ ಕೆಲಸವೋ ಅಥವಾ ಮನೆಯೋ ಗೃಹವೋ ಈ ಥರದ್ದು ಒಂದು ಫಲಗಳು, ಹೀಗೆ ಆಯಾ ಸ್ತರಗಳಲ್ಲಿ ಶುಕ್ರ ಪ್ರಕಟವಾಗ್ತಾನೆ. ಶಾಸ್ತ್ರಿಗಳೇ, ತಾವು ಹೇಳಿದ್ರಿ ಸಾಮಾನ್ಯವಾಗಿ 1 ತಿಂಗಳು ಒಂದು ಗ್ರಹ ಒಂದು ಮನೆಯಲ್ಲಿ ಇರ್ತಾನೆ ಅಂತ. ಆದರೆ ಈ ಬಾರಿಯ 2025 ವಿಶೇಷತೆನೇ ಈ ಶುಕ್ರ ಗ್ರಹ ಒಂದೇ ಮನೆಯಲ್ಲಿ 4 ತಿಂಗಳು ಇರುವಂಥದ್ದು. ಯಾಕೆ ಶಾಸ್ತ್ರಿಗಳೇ ಈ 4 ತಿಂಗಳು ಒಂದೇ ಮನೆಯಲ್ಲಿ ಇರೋದಕ್ಕೆ ಏನಾದರೂ ವಿಶೇಷ ಕಾರಣ ಇದೆಯಾ? ವಿಶೇಷ ಕಾರಣ ಅಂತಲ್ಲ, ಗ್ರಹಗಳಿಗೆ ವಕ್ರತ್ವ ಬರುತ್ತೆ. ಸಾಮಾನ್ಯವಾಗಿ ಈ ಶುಕ್ರ ಹಾಗೂ ಬುಧ, ಸೂರ್ಯ ಇವರೆಲ್ಲ 1 ತಿಂಗಳಿಗೆ ಬದಲಾಗ್ತಕ್ಕಂಥ ಗ್ರಹಗಳು. ಇಲ್ಲೇನಾಗಿದೆ, ಮುಖ್ಯವಾಗಿ ಶುಕ್ರ ಈ ಮೀನರಾಶಿಗೆ ಈಗ ಮುಂದಿನ ವಾರದಲ್ಲಿ ಬರ್ತಾನೆ. ಮುಂದಿನ ವಾರದಲ್ಲಿ ಬಂದಂಥವನು ಮೇ ಅಂತ್ಯದವರೆಗೆ, ಹೆಚ್ಚು ಕಡಿಮೆ ಮೇ ಕೊನೆಯವರೆಗೂ ಇರ್ತಾನೆ. ಮೇ ಕೊನೆ ಜೂನ್ ಪ್ರಾರಂಭದಲ್ಲಿ ಬರ್ತಕ್ಕಂಥದ್ದು ಅವನು ಬದಲಾಗ್ತಕ್ಕಂಥದ್ದು, ಏನು ಮೇಷರಾಶಿಗೆ ಹೋಗ್ತಾನೆ. ಆ ಮಧ್ಯದಲ್ಲಿ ಅವನು ವಕ್ರನಾಗಿ ಮತ್ತೆ ಮರಳಿ ಬೇರೆ ಬೇರೆ ನಕ್ಷತ್ರಗಳು ಮೀನರಾಶಿಯಲ್ಲೇ ಸಂಚಾರ ಮಾಡಿ ಮತ್ತೆ ಹಾಗೆ ಮುಂದುವರಿತಕ್ಕಂಥ ಒಂದು ಲಕ್ಷಣ ಈ ವರ್ಷದಲ್ಲಿ ಇದೆ, ನಾವು ಕಾಣ್ತೀವಿ. ಹೀಗಾಗಿ ಸುಮಾರು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 4 ತಿಂಗಳುಗಳ ಕಾಲ ಶುಕ್ರನ ಸಂಚಾರ ಅಲ್ಲಿ ಉಂಟಾಗುತ್ತೆ. ಇದು ಒಂದು ವಿಶೇಷವಾದ ಅನುಗ್ರಹ ಅಲ್ವಾ? 1 ತಿಂಗಳು ನಮಗೆ ಸೌಖ್ಯ ಸಿಗೋದಕ್ಕೂ 4 ತಿಂಗಳು ಅದು ವಿಸ್ತಾರವಾಗೋದಕ್ಕೂ ಬಹಳ ವಿಶೇಷ ಇದೆ. ಇದು 2025 ಮಹತ್ವ ಆಗಿದೆ. ಹಾಗಾಗಿ ಹೆಚ್ಚಿನ ಜನರಿಗೆ ಹೆಚ್ಚಿನ ದೀರ್ಘಾವಧಿಯ ಶುಕ್ರನ ಫಲವನ್ನು ನಾವು ಕಾಣಲಿಕ್ಕೆ ಇದು ಸಾಧ್ಯತೆ, ಇದು ಬಹಳ ವಿಶೇಷ. ತಾವು ಹೇಳಿದ್ರೆ, ಅಂದರೆ ಲೌಕಿಕ ಜೀವನದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಶುಕ್ರನ ಅನುಗ್ರಹ ಬಹಳ ಮುಖ್ಯ ಅಂತ. ಸೊ ಈಗ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾ ಇರೋದ್ರಿಂದ ಶುಕ್ರ
ಯಾವ ಯಾವ ರಾಶಿಗಳಿಗೆ ವಿಶೇಷವಾದಂತಹ ಫಲಶಾಸ್ತ್ರಗಳೇ? ಇದು ತುಂಬ ಮುಖ್ಯವಾದ ಪ್ರಶ್ನೆ. ನಾವಿಲ್ಲಿ ತೋರಿಸ್ತಾ ಇದ್ದೀವಲ್ಲ 8 ರಾಶಿಗಳಿಗೆ ಬಹಳ ವಿಶೇಷವಾಗಿದೆ ಅಂತ. ಸಹಜವಾಗಿ 8 ರಾಶಿಗಳಿಗೆ ಅದು ಬಹಳ ವೈಭವದ ಫಲವನ್ನು ಖಂಡಿತ ತಂದು ಕೊಡ್ತಾನೆ. ಹಾಗಂತ ನೋಡೋಣ, ಈಗ 8 ರಾಶಿಗಳು ಇದನ್ನು ಮೊದಲಿಗೆ ಗಮನಿಸೋಣ. ಈಗ ಮೊದಲನೇದಾಗಿ ನೋಡಿ, ವೃಷಭ ರಾಶಿಯವರಿಗೆ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾನೆ ಶುಕ್ರ, ಹೀಗಾಗಿ ತುಂಬ ವಿಶೇಷ. ಇನ್ನು ಮಿಥುನ ರಾಶಿಯವರಿಗೆ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾನೆ, ಅದು ಮಾಲವೀಯ ಯೋಗ ತಂದು ಕೊಡುತ್ತೆ, ಹಾಗಾಗಿ ಅದು ವಿಶೇಷ. ಇನ್ನು ಕರ್ಕಟಕ ರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ, ಲಾಭಾಧಿಪತಿಯಾಗಿರ್ತಕ್ಕಂಥವನು, ಸುಖದ ಅಧಿಪತಿಯಾಗಿರ್ತಕ್ಕಂಥವನು, ಅದು ತುಂಬ ವಿಶೇಷ. ಇನ್ನು ಕನ್ಯಾ ರಾಶಿಯವರಿಗೆ ತುಂಬ ವಿಶೇಷ, ಅದಕ್ಕೆ ಕಾರಣ ಸಪ್ತಮ ಸ್ಥಾನ, ಅದು ಕೇಂದ್ರ ಸ್ಥಾನ, ಅಲ್ಲಿ ಮಾಲವೀಯ ಯೋಗ ನಿರ್ಮಾಣವಾಗುತ್ತೆ, ಹಾಗಾಗಿ 4 ತಿಂಗಳು ಕನ್ಯಾ ರಾಶಿಯವರೆಗೂ ಬಹಳ ವಿಶೇಷವಾಗಿದೆ. ಅದಾದ ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮೂಲ ತ್ರಿಕೋಣ ಸ್ಥಾನ, ಅದು ಹೀಗಾಗಿ ಪಂಚಮ ಸ್ಥಾನ, ಹೀಗಾಗಿ ಅಲ್ಲಿ ಬಹಳ ವಿಶೇಷವಾದ ಅನುಕೂಲಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಧನು ರಾಶಿಯವರಿಗೆ ಅವ್ರಿಗೂ ತುಂಬ ವಿಶೇಷವಾದ ಮಾನವೀಯ ಯೋಗದ ಫಲ ಸಿಗುತ್ತೆ, ನಿಮಗೂ ಕೇಂದ್ರ ಸ್ಥಾನ ಅದು, ಹೀಗಾಗಿ ಶುಕ್ರನ ಫಲ ವೈಭೋಗ ಇದನ್ನು ನೀವು ಕಾಣಲಿಕ್ಕೆ ಅವಕಾಶ ಇದೆ. ಕುಂಭರಾಶಿಯವರಿಗೆ ದ್ವಿತೀಯ ಸ್ಥಾನ ಹಣಕಾಸು, ಕುಟುಂಬ ಇತ್ಯಾದಿಗಳ ಸ್ಥಾನ, ಹೀಗಾಗಿ ನಿಮಗೂ ಕೂಡ ಬಹಳ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಮೀನರಾಶಿ ಹೇಳಲೇಬೇಕಾಗಿಲ್ಲ, ಅವ್ರ ರಾಶಿಯಲ್ಲೇ ಬರ್ತಕ್ಕಂಥವ್ರಿಗೆ ಕೇಂದ್ರ ಸ್ಥಾನವೇ ಆಗಿರೋದ್ರಿಂದ ಅದು ಉಚ್ಚ ಸ್ಥಾನವೂ ಹೌದು, ಹೀಗಾಗಿ ನಿಮಗೂ ಕೂಡ ಅಂಥದ್ದೊಂದು ವಿಶೇಷವಾದ ಫಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಹೀಗೆ 8 ರಾಶಿಯನ್ನು ಪ್ರಧಾನವಾಗಿ ಗುರುತಿಸಿರೋದು ಇದು. ಕೇಂದ್ರ ಇತ್ಯಾದಿಗಳ ವಿವರಣೆ ಅವನ ಹತ್ರದ್ದು ಮಾಡೋಣ. ಪ್ರಧಾನವಾಗಿ ಈ 8 ರಾಶಿಗಳಿಗೆ ತುಂಬ ವಿಶೇಷವಾದ ಲಾಭವನ್ನು, ಅನುಗ್ರಹವನ್ನು ಶುಕ್ರ ತಂದು ಕೊಡ್ತಾನೆ. ಸರಿ ಶಾಸ್ತ್ರಿಗಳು, ಅಂದರೆ ಈಗ 8 ರಾಶಿಗಳಿಗೆ ವಿಶೇಷವಾದಂತಹ ಫಲ ನೀಡ್ತಾನೆ. ಇನ್ನುಳಿದ ರಾಶಿಗಳ ಕಥೆ ಏನು ಅನ್ನುವಂಥದ್ದು ಬಹಳಷ್ಟು ಜನ ವೀಕ್ಷಕರ ಪ್ರಶ್ನೆಯಾಗಿದೆ. ಆ ಪ್ರಶ್ನೆಗೆ ಉತ್ತರವನ್ನು ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.